ಅಲ್ಲ, ನೀವೆಲ್ಲ ಇದ್ದು ಅಥರ್ವನ್ ಮೇಲೆ ಕೊಲೆ ಪ್ರಯತ್ನ ನಡೆದಿದೆ ಅಂದ್ರೆ ಅದು ಒಂದು ಸಣ್ಣ ವಿಷಯನೇ ಅಲ್ಲ. ಇವರೆಲ್ಲ ಅಟ್ಯಾಕ್ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದಾರಲ್ಲ, ಇದು ಸೀರಿಯಸ್ ಆದ್ರೆ ಏನಪ್ಪ ಮಾಡೋದು? ಹೌದಮ್ಮ, ಯಾರೋ ಬೇಕು ಅಂತಾನೆ ಇದೆಲ್ಲ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಅಥರ್ವನ್ನ ಕಿಡ್ನಾಪ್ ಮಾಡಿರೋರೆ ಈ ಪ್ರಯತ್ನನೂ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅತ್ತೆ, ನಿಮಗ್ ಬಿಸ್ನೆಸ್ ಅಲ್ಲಿ ಆಗದೆ ಇರೋರು ಕೂಡ ಮಾಡ್ಸಿರ್ಬೋದಲ್ವಾ? ಹೌದು ಕಣೆ ವಸುಂಧರಾ, ಇದನ್ನಿಲ್ಲಿಗೆ ಬಿಡಬಾರ್ದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದ್ಯಾರು ಅಂತ ಹುಡುಕಿಸ್ಬೇಕು. ಹೌದು ಅಜ್ಜಿ, ನಾವು ಕಾರಲ್ಲಿ ಬರಬೇಕಾದ್ರೆ ನಾನು ಮಾಮ್ ಅದನ್ನೇ ಡಿಸ್ಕಸ್ ಮಾಡ್ಕೊಂಡು ಬಂದ್ವಿ. ಅಯ್ಯೋ ದೇವ್ರೆ, ಇದೇನಿದು? ಪೊಲೀಸ್ ಕಂಪ್ಲೇಂಟ್ ಅಂತ ಹೇಳ್ತಾ ಇದಾರಲ್ಲ. ಮೊದ್ಲೇ ಇವರು ಅರ್ಧಂಬರ್ಧ ಕೆಲಸ ಮಾಡ್ಬಿಟ್ಟಿದ್ದಾರೆ. ಇವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮುಂದೆ ಏನಾಗುತ್ತೋ ಏನ್ ಕಥನೋ ದೇವ್ರೆ. ಮಾಮ್, ಡಿಪಾರ್ಟ್ಮೆಂಟಲ್ಲಿ ಜೈಶಂಕರ್ ಇದ್ದಾರಲ್ಲ, ಅವ್ರಿಗೆ ಕಾಲ್ ಮಾಡಿ ಈ ವಿಷಯ ಹೀಗೆ ಅಂತ ಹೇಳಿ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಬೆಟರ್. ಈ ಕೆಲಸ ಯಾರು ಮಾಡಿದ್ದು, ಅಣ್ಣನ್ ಯಾಕೆ ಟಾರ್ಗೆಟ್ ಮಾಡಿದ್ದು ಎಲ್ಲ ಗೊತ್ತಾಗತ್ತೆ. ಹೌದು ವಿರಾಟ್, ನೀ ಹೇಳ್ತಿರೋದು ಸರಿ ಇದೆ. ಆದ್ರೆ ಯಾಕೆ ಮಾಮ್, ಅದ್ರಲ್ಲಿ ಯೋಚನೆ ಮಾಡೋದೇನಿದೆ? ಅಟ್ಯಾಕ್ ಮಾಡಿದ್ದು ಸಿಂಪಲ್ ವಿಷಯ ಅಲ್ಲ. ಅಣ್ಣನ್ ಸಿಚುವೇಶನ್ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ರಾಜ್ ಬಹದ್ದೂರ್ ವಂಶದ ನನ್ನ ಮೊಮ್ಮಗನ ಕೊಲೆ ಮಾಡ್ಸೋಕೆ ಪ್ರಯತ್ನ ಮಾಡಿಸಿದವ್ರನ್ನ ಅರೆಸ್ಟ್ ಮಾಡಿಸಿ ಏರ್ಪ್ಲೇನ್ ಹತ್ತಿಸ್ಬೇಕು. ಆಗ್ಲೇ ಅವ್ರಿಗೆ ಬುದ್ಧಿ ಬರೋದು. ಹೌದು ಮಾಮ್, ಈ ಅಟ್ಯಾಕ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಸಿಗ್ಲೇಬೇಕು. ಅಣ್ಣನ ಜೀವನದ ಪ್ರಶ್ನೆ ಇದು. ಹೌದು ಅತ್ತೆ, ನಾವ್ ಹೀಗೆ ಸೈಲೆಂಟ್ ಆಗಿದ್ರೆ ಅಥರ್ವನ್ ಮೇಲೆ ಮತ್ತೆ ಮರ್ಡರ್ ಅಟೆಂಪ್ಟ್ ಆಗುತ್ತಲ್ವಾ? ಅವಾಗ ಮತ್ತೆ ಪ್ರಾಬ್ಲಮ್ ಆಗಲ್ವಾ? ಓಂಕಾರ್, ಇದ್ಯಾಕೋ ತುಂಬಾ ಸೀರಿಯಸ್ ಆಗ್ತಾ ಇದೆ. ಈಗೇನ್ ಮಾಡೋದು? ನೀನು ಸುಮ್ಮನೆ ನಿಂತ್ಕೋ. ನೀನು ಹೀಗೆಲ್ಲ ಆಡ್ತಾ ಇದ್ರೆ ನಮ್ಮೇಲೆ ಈಗಲೇ ಡೌಟ್ ಬಂದ್ಬಿಡುತ್ತೆ ಅಷ್ಟೇ. ನಿನಗೇನು ಗೊತ್ತಿಲ್ದಿರೋ ಥರ ಸುಮ್ಮನೆ ನಿಂತ್ಕೊಂಡ್ಬಿಡು. ಏನೇ ಬಂದರೂ ನಾನು ಆಮೇಲೆ ನೋಡ್ಕೋತೀನಿ. ಹೌದು, ಇವರೆಲ್ಲರೂ ರಕ್ತ ಬೀಜಾಸುರ ಇದ್ದ ಹಾಗೆ. ರಕ್ತ ಎಲ್ಲೆಲ್ಲಿ ಬೀಳುತ್ತೋ ಅಲ್ಲಿ ಮತ್ತೆ ಮತ್ತೆ ಹುಟ್ತಾ ಇರ್ತಾರಲ್ಲ, ಆ ಥರ ಇವರು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಸರಿ, ನಾನು ಜಯಶಂಕರ್ ಹತ್ರ ಮಾತಾಡ್ತೀನಿ. ಓರಲ್ ಆಗಿ ಒಂದ್ಸಲಿ ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಆಯ್ತು, ಹಾಗೆ ಮಾಡುವ ಸುಂದರ. ಅಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದಾಳೆ ಅಂದರೆ ನಾನು ತುಂಬ ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಸುಳಿವು ಸಿಕ್ಕಿದ್ರೂ ನಾನು ಜಾತಕನೇ ತೆಗೆದು ಬಿಡ್ತಾಳೆ ಇವಳು. ಏನಪ್ಪ ಮಾಡೋದು?